ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂಥದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಏನು ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟಿನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನು ದಡಕ್ಕೆ ಸೇರಿಸಿರುವಂಥದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನು ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದರೆ ಇನ್ನೂ 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಅಂತ್ಯವನ್ನು ಹಾಡಿದ್ದಾರೆ. ಯಾಕಂದರೆ ಅಪಾಯವನ್ನು ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂಥ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರಿಕೆ ಒಂದು ರೀತಿಯಲ್ಲಿ ಕೊನೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಾಲುಗಟ್ಟಲೆ ಏನು ಸಾವಿರಾರು ಬಡ ಮೀನುಗಾರರು ಅಂತ ನಾವೇನು ಕರಿತೇವೆ, ಅವರು ಈ ನಾಡದೋಣಿ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ಮಾಡ್ತಾರೆ. ಸದ್ಯಕ್ಕೆ ಅವರಿಗೆ ಇನ್ನೊಂದು 15 ದಿನ ಏನು ದುಡಿಮೆಗೆ ಅವಕಾಶ ಇತ್ತು, ಅದು ವಂಚಿತ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಒಂದು ರೀತಿಯ ವೈಪರೀತ್ಯ ಇರುವಂಥದ್ದು ಸಮುದ್ರದಲ್ಲಿ, ಒಂದು ಕಡೆಯಿಂದ ಪ್ರಕ್ಷುಬ್ಧತೆ ಕೂಡ ಇರುವಂಥದ್ದು. ಹಾಗಾಗಿ ಆಳ ಸಮುದ್ರ ಮೀನುಗಾರಿಕೆಗೂ ಕೂಡ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಜೊತೆಗೆ ನಾಡದೋಣಿಗೂ ಮೀನುಗಾರಿಕೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂಥದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಏನು ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟಿನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನು ದಡಕ್ಕೆ ಸೇರಿಸಿರುವಂಥದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನು ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದರೆ ಇನ್ನೂ 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಅಂತ್ಯವನ್ನು ಹಾಡಿದ್ದಾರೆ. ಯಾಕಂದರೆ ಅಪಾಯವನ್ನು ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂಥ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರಿಕೆ ಒಂದು ರೀತಿಯಲ್ಲಿ ಕೊನೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಾಲುಗಟ್ಟಲೆ ಏನು ಸಾವಿರಾರು ಬಡ ಮೀನುಗಾರರು ಅಂತ ನಾವೇನು ಕರಿತೇವೆ, ಅವರು ಈ ನಾಡದೋಣಿ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ಮಾಡ್ತಾರೆ. ಸದ್ಯಕ್ಕೆ ಅವರಿಗೆ ಇನ್ನೊಂದು 15 ದಿನ ಏನು ದುಡಿಮೆಗೆ ಅವಕಾಶ ಇತ್ತು, ಅದು ವಂಚಿತ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಒಂದು ರೀತಿಯ ವೈಪರೀತ್ಯ ಇರುವಂಥದ್ದು ಸಮುದ್ರದಲ್ಲಿ, ಒಂದು ಕಡೆಯಿಂದ ಪ್ರಕ್ಷುಬ್ಧತೆ ಕೂಡ ಇರುವಂಥದ್ದು. ಹಾಗಾಗಿ ಆಳ ಸಮುದ್ರ ಮೀನುಗಾರಿಕೆಗೂ ಕೂಡ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಜೊತೆಗೆ ನಾಡದೋಣಿಗೂ ಮೀನುಗಾರಿಕೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂಥದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಏನು ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟಿನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನು ದಡಕ್ಕೆ ಸೇರಿಸಿರುವಂಥದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನು ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದರೆ ಇನ್ನೂ 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ
ರೀತಿಯಲ್ಲಿ ಅಂತ್ಯವನ್ನು ಹಾಡಿದ್ದಾರೆ. ಯಾಕಂದರೆ ಅಪಾಯವನ್ನು ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂಥ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರಿಕೆ ಒಂದು ರೀತಿಯಲ್ಲಿ ಕೊನೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಾಲುಗಟ್ಟಲೆ ಏನು ಸಾವಿರಾರು ಬಡ ಮೀನುಗಾರರು ಅಂತ ನಾವೇನು ಕರಿತೇವೆ, ಅವರು ಈ ನಾಡದೋಣಿ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ಮಾಡ್ತಾರೆ. ಸದ್ಯಕ್ಕೆ ಅವರಿಗೆ ಇನ್ನೊಂದು 15 ದಿನ ಏನು ದುಡಿಮೆಗೆ ಅವಕಾಶ ಇತ್ತು, ಅದು ವಂಚಿತ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಒಂದು ರೀತಿಯ ವೈಪರೀತ್ಯ ಇರುವಂಥದ್ದು, ಸಮುದ್ರದಲ್ಲಿ ಒಂದು ಕಡೆಯಿಂದ ಪ್ರಕ್ಷುಬ್ಧತೆ ಕೂಡ ಇರುವಂಥದ್ದು. ಹಾಗಾಗಿ ಆಳ ಸಮುದ್ರ ಮೀನುಗಾರಿಕೆಗೂ ಕೂಡ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಜೊತೆಗೆ ನಾಡದೋಣಿಗೂ ಮೀನುಗಾರಿಕೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂಥದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಏನು ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟಿನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನು ದಡಕ್ಕೆ ಸೇರಿಸಿರುವಂಥದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನು ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದರೆ ಇನ್ನೂ 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಅಂತ್ಯವನ್ನು ಹಾಡಿದ್ದಾರೆ. ಯಾಕಂದರೆ ಅಪಾಯವನ್ನು ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂಥ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರಿಕೆ ಒಂದು ರೀತಿಯಲ್ಲಿ ಕೊನೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಾಲುಗಟ್ಟಲೆ ಏನು ಸಾವಿರಾರು ಬಡ ಮೀನುಗಾರರು ಅಂತ ನಾವೇನು ಕರಿತೇವೆ, ಅವರು ಈ ನಾಡದೋಣಿ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ಮಾಡ್ತಾರೆ. ಸದ್ಯಕ್ಕೆ ಅವರಿಗೆ ಇನ್ನೊಂದು 15 ದಿನ ಏನು ದುಡಿಮೆಗೆ ಅವಕಾಶ ಇತ್ತು, ಅದು ವಂಚಿತ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಒಂದು ರೀತಿಯ ವೈಪರೀತ್ಯ ಇರುವಂಥದ್ದು, ಸಮುದ್ರದಲ್ಲಿ ಒಂದು ಕಡೆಯಿಂದ ಪ್ರಕ್ಷುಬ್ಧತೆ ಕೂಡ ಇರುವಂಥದ್ದು. ಹಾಗಾಗಿ ಆಳ ಸಮುದ್ರ ಮೀನುಗಾರಿಕೆಗೂ ಕೂಡ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಜೊತೆಗೆ ನಾಡದೋಣಿಗೂ ಮೀನುಗಾರಿಕೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆರಂಭ ಆಗಿರುವಂಥದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಒಂದು 15 ದಿನ ಬೇಗ ಮಳೆ ಆರಂಭ ಆಗಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮೀನುಗಾರರಿಗೂ ಕೂಡ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನೊಂದು 15 ದಿನಗಳ ಕಾಲ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಇತ್ತು. ಆಳ ಸಮುದ್ರ ಮೀನುಗಾರಿಕೆಗೂ ಏನು ಕರೆಯ ಅಥವಾ ತೀರದ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಅದು ನಾಡದೋಣಿ ಮೀನುಗಾರಿಕೆ, ಅದಕ್ಕೂ ಕೂಡ ಅವಕಾಶ ಇತ್ತು. ಆದರೆ ಒಂದು ಕಡೆಯಿಂದ ಚಂಡಮಾರುತದ ಎಫೆಕ್ಟಿನಿಂದಾಗಿ ಮಳೆ ಆಗ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರರು ತಮ್ಮ ತಮ್ಮ ದೋಣಿಗಳನ್ನು ದಡಕ್ಕೆ ಸೇರಿಸಿರುವಂಥದ್ದು. ಈಗಾಗಲೇ ಸಾಕಷ್ಟು ದೋಣಿಗಳು ದಡವನ್ನು ಸೇರಿದೆ. ಸೇಫ್ ಆದ ಜಾಗದಲ್ಲಿ ದೋಣಿಗಳನ್ನು ತಂದು ಇರಿಸಿದ್ದಾರೆ. ಯಾಕಂದರೆ ಇನ್ನೂ 3-4 ದಿನಗಳ ಕಾಲ ಹೀಗೆ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮೀನುಗಾರಿಕೆಗೂ ಕೂಡ ತೆರಳಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಹಾಗಾಗಿ ಮೀನುಗಾರರು ಈ ವರ್ಷದ ಏನು ನಾಡದೋಣಿ ಮೀನುಗಾರಿಕೆಗೆ ಒಂದು ರೀತಿಯಲ್ಲಿ ಅಂತ್ಯವನ್ನು ಹಾಡಿದ್ದಾರೆ. ಯಾಕಂದರೆ ಅಪಾಯವನ್ನು ಎದುರಿಸಿಕೊಂಡು ಸಮುದ್ರ ರಫ್ ಆಗಿರುವಂಥ ಸಂದರ್ಭದಲ್ಲಿ ಮೀನುಗಾರಿಕೆ, ಅದರಲ್ಲೂ ಕೂಡ ನಾಡದೋಣಿ ಮೀನುಗಾರಿಕೆ ನಡೆಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ನಾಡದೋಣಿ ಮೀನುಗಾರಿಕೆ ಒಂದು ರೀತಿಯಲ್ಲಿ ಕೊನೆಯಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಸಾಲುಗಟ್ಟಲೆ ಏನು ಸಾವಿರಾರು ಬಡ ಮೀನುಗಾರರು ಅಂತ ನಾವೇನು ಕರಿತೇವೆ, ಅವರು ಈ ನಾಡದೋಣಿ ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ಮಾಡ್ತಾರೆ. ಸದ್ಯಕ್ಕೆ ಅವರಿಗೆ ಇನ್ನೊಂದು 15 ದಿನ ಏನು ದುಡಿಮೆಗೆ ಅವಕಾಶ ಇತ್ತು, ಅದು ವಂಚಿತ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಒಂದು ರೀತಿಯ ವೈಪರೀತ್ಯ ಇರುವಂಥದ್ದು, ಸಮುದ್ರದಲ್ಲಿ ಒಂದು ಕಡೆಯಿಂದ ಪ್ರಕ್ಷುಬ್ಧತೆ ಕೂಡ ಇರುವಂಥದ್ದು. ಹಾಗಾಗಿ ಆಳ ಸಮುದ್ರ ಮೀನುಗಾರಿಕೆಗೂ ಕೂಡ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಜೊತೆಗೆ ನಾಡದೋಣಿಗೂ ಮೀನುಗಾರಿಕೆ ಮಾಡೋದಕ್ಕೆ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಸದ್ಯ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.